ನಮಸ್ತೆ ಸ್ನೇಹಿತರೆ, ಕಲಾಭಕ್ತಿ ಮಂದಿರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಪೂಜಾ ಸಾಮಗ್ರಿಗಳನ್ನು ತೊಗೊಂಬಂದಿದ್ದೀನಿ ಸ್ನೇಹಿತರೆ. ನಾನು ಏನೇನು ತೊಗೊಂಬಂದಿದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ನಾನು ಮೊದಲಿಗೆ ಅರಿಶಿಣ, ಕುಂಕುಮ ನೋಡಿ ಸ್ನೇಹಿತರೆ, ದೊಡ್ಡ ಬಾಟ್ಲ್ ಒಂದು, ಗಂಧದ ಪೌಡರು, ಕರ್ಪೂರ ಒಂದು ಬಾಟ್ಲು ತೊಗೊಂಬಂದಿದ್ದೀನಿ. ನೋಡಿ ಸ್ನೇಹಿತರೆ, ಸೈಕಲ್ ಅಗರಬತ್ತಿ ಒಂದು ಅಷ್ಟು ತೊಗೊಂಬಂದಿದ್ದೀನಿ. ಗೆಜ್ಜೆ ವಸ್ತ್ರ ಇದನ್ನು ನಾನು 2 ಪ್ಯಾಕೆಟ್ ತೊಗೊಂಬಂದಿದ್ದೀನಿ. ನೋಡಿ ಸ್ನೇಹಿತರೆ, ಹಳ್ಳೆ ಬತ್ತಿ 2 ಪ್ಯಾಕೆಟು, ತುಪ್ಪದ ಬತ್ತಿ ತೊಗೊಂಬಂದಿದ್ದೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಒಂದು ಸುಮಂಗಲಿಯರ ಸೆಟ್ಟು ಇದೊಂದು ತೊಗೊಂಬಂದಿದ್ದೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಇನ್ನೊಂದು ವಸ್ತು, ಕಳಶದ ಒಳಗಡೆ ಹಾಕುವಂಥ ಎಲ್ಲ ವಸ್ತುಗಳು ಇದರಲ್ಲೇ ಇದೆ ನೋಡಿ. ಇಲ್ಲಿ ಇದು ಒಂದು ಸೆಟ್ ತೊಗೊಂಬಂದಿದ್ದೀನಿ ನಾನು. ನೋಡಿ, ಬಟ್ಲಡಿಕೆ ಇದು ಪೂಜೆಗೆ ಬೇಕಾಗುತ್ತೆ, ಹಾಗಾಗಿ ಮಡ್ಲಕ್ಕಿ ಗಿಡ್ಲಿಕ್ಕೆ ಬಟ್ಲಡಿಕೆ ತೊಗೊಂಬಂದಿದ್ದೀನಿ. ಮುತ್ತೈದೆಯರಿಗೆ ಕೊಡೋಕ್ಕೆ ಅಂತೇಳಿ ಒಂದು ಸಿವ್ರ ಅಡಿಕೆ 1 ಪ್ಯಾಕೆಟ್ ತೊಗೊಂಬಂದಿದ್ದೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಅರ್ಶಿಣದ ಕೊಂಬು, ಇದು ನಾವು ಒಂದು ಕಳಶಕ್ಕೆ ಕಟ್ಟಬೇಕಾಗತ್ತೆ ಮತ್ತು ಮಡ್ಲಕ್ಕಿಗೂ ಇಡಬೇಕು, ಹಾಗಾಗಿ ಇದನ್ನು 1 ಪ್ಯಾಕೆಟ್ ತೊಗೊಂಬಂದಿದ್ದೀನಿ. ನೋಡಿ ಸ್ನೇಹಿತರೆ, ಗಂಜಲ ಇದೊಂದು ತೊಗೊಂಬಂದಿದ್ದೀನಿ. ಜಾವತ್ ಪೌಡರು ಒಂದು ಚಿಕ್ಕ ಡಬ್ಬ ತೊಗೊಂಬಂದಿದ್ದೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಲಾವಂಚ ಬೇರು, ಇದನ್ನು ಕಳಶದ ಒಳಗಡೆ ಹಾಕಲಿಕ್ಕೆ ಬೇಕಾಗತ್ತೆ, ಹಂಗೆ ಇದೊಂದು ಪ್ಯಾಕೆಟು ತೊಗೊಂಬಂದಿದ್ದೀನಿ ನಾನು. ನಿಸರ್ಗ ಧೂಪ್ ಸ್ಟಿಕ್ಕು ಇದೊಂದು ಪ್ಯಾಕೆಟ್, ಸಾಂಬ್ರಾಣಿ ಇದು 1 ಪ್ಯಾಕೆಟ್ ತೊಗೊಂಬಂದಿದ್ದೀನಿ. ನೆಕ್ಸ್ಟ್ ಒಂದು ಹುರ್ಗಡ್ಲೆ, ಮಡ್ಲಕ್ಕಿ ಗಿಡ್ಲಿಕ್ಕೆ ಒಂದು ಹುರ್ಗಡ್ಲೆ ಪ್ಯಾಕೆಟ್ ತೊಗೊಂಬಂದಿದ್ದೀನಿ. ಕೊಬ್ಬರಿ 2 ಬಟ್ಲು, ಒಂದು ಬಟ್ಲಲ್ಲಿ ಕೊಬ್ಬರಿ, ಬಟ್ಲಲ್ಲಿ ಒಂದರಲ್ಲಿ ಹುರ್ಗಡ್ಲೆ, ಒಂದರಲ್ಲಿ ಡ್ರೈ ಫ್ರೂಟ್ಸ್ನ ಹಾಕಲಿಕ್ಕೆ 2 ಕೊಬ್ಬರಿ ಬಟ್ಲು ತೊಗೊಂಬಂದಿದ್ದೀನಿ ಸ್ನೇಹಿತರೆ ನಾನು. ಇಲ್ಲಿ ನೋಡಿ, ಹಿಂಗೆಲ್ಲ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಇನ್ನು ನೋಡಿ ಸ್ನೇಹಿತರೆ, ಒಂದು ಕಮಲದ ಬೀಜ, ಕವಡೆ, ಗೋಮತಿ ಚಕ್ರ 3 ಈ ಸರಿ ಹೊಸ್ದಾಗಿ ತೊಗೊಂಬಂದಿದ್ದೀನಿ. ಕಳಶದ ಒಳಗಡೆ ಹಾಕಿ ಇದನ್ನು ಮತ್ತೆ ಒರೆಸಿ ಎತ್ತಿಟ್ಕೋಬೋದು, ಪ್ರತಿ ವರ್ಷವೂ ಇದನ್ನೇ ಯೂಸ್ ಮಾಡ್ಬೋದು ಅಂತ ಹೇಳಿ ನಾನು ಮನಿ ಸೇವಿಂಗ್ ಮಾಡ್ತೀನಲ್ವ, ಅದ್ರ ಒಳಗಡೆ ಪೂಜೆ ಆದಮೇಲೆ ನಾನು ನೆಕ್ಸ್ಟ್ ಡೇ ಇದನ್ನೆಲ್ಲ ತೆಗೆದುಬಿಟ್ಟು ಕಳಶದ ಒಳಗಡೆ ಹಾಕಿ ಮನಿ ಸೇವಿಂಗ್ ಮಾಡ್ತೀನಲ್ಲ, ಅದ್ರ ಜೊತೆಲ್ಲ ಇದನ್ನು ಇಡ್ಬೋದು ಅಂತೇಳಿ ಕವಡೆ, ಗೋಮತಿ ಚಕ್ರ, ಕಮಲದ ಬೀಜ 3 ಪ್ಯಾಕೆಟ್ ತೊಗೊಂಬಂದಿದ್ದೀನಿ ಸ್ನೇಹಿತರೆ. ಇದನ್ನು ಇಲ್ಲೇ ಇಡ್ತೀನಿ ನೋಡಿ, ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಅದಾದ ನಂತರ ನಾನು ಒಂದು ಹಚ್ಚು ಬೆಲ್ಲ ತೊಗೊಂಬಂದಿದ್ದೀನಿ. ಇದು ಚಿಕ್ಕ ಹಚ್ಚು ಸಿಕ್ಕಿದೆ, ಮತ್ತು ಇನ್ನೂ ಒಂದು ಬೇರೆ ತೊಗೊಂಬಂದಿದ್ದೀನಿ ದಪ್ಪದ ಹಚ್ಚು. ಇದು ಒಂದು ಹಚ್ಚು ಬೆಲ್ಲ ತೊಗೊಂಬಂದಿದ್ದೀನಿ. ಆಮೇಲೆ ಇಲ್ಲಿ ನೋಡಿ, ದಪ್ಪದ ಒಂದು ಹಚ್ಚು ಬೆಲ್ಲ ಸಿಕ್ತು. ಆಮೇಲೆ ನನಗೆ ಚಿಕ್ಕದು ಕೊಟ್ಟಿದ್ರು, ಮತ್ತು ಇನ್ನೊಂದು ದೊಡ್ಡದು ತೊಗೊಂಬಂದಿದ್ದೀನಿ. ಒಂದು ಹಚ್ಚು ಬೆಲ್ಲ ತಂದಿದ್ದೀನಿ ಮಡ್ಲಕ್ಕಿ ಗಿಡ್ಲಿಕ್ಕೆ ಅಂತೇಳಿ. ಅದಾದ ನಂತರ ಡ್ರೈ ಫ್ರೂಟ್ಸ್ಗಳು ತಂದಿದ್ದೀನಿ ಸ್ನೇಹಿತರೆ. ನಾನು ಏನೇನು ತಂದಿದ್ದೀನಿ ಅಂದರೆ, ಬಾದಾಮಿ 1 ಪ್ಯಾಕೆಟು, ಗೋಡಂಬಿ, ಒಣ ದ್ರಾಕ್ಷಿ ಮತ್ತು ಒಣ ಖರ್ಜೂರ, ಎರಡೂ, ಇದು ಖರ್ಜೂರ, ಇದು ದ್ರಾಕ್ಷಿ, ಇದು ತೊಗೊಂಬಂದಿದ್ದೀನಿ. ನನಗೆ ಒಂದು ಬುಕ್ಸ್ ಬೇಕಿತ್ತು, ಇದು ತುಂಬ ದಿವಸದಿಂದ ಹುಡುಕ್ತಿದ್ದೆ, ಸಿಕ್ಕಿರಲಿಲ್ಲ, ಇವತ್ತು ಸಿಕ್ತು ನನಗೆ. ಹಾಗಾಗಿ ಒಂದು ವೈಭವಲಕ್ಷ್ಮಿ ಬುಕ್ಸ್ ಒಂದು ತೊಗೊಂಬಂದಿದ್ದೀನಿ. 2 ದೇವ್ರದ್ದು ಬಟ್ಟೆಗಳು, ದೇವ್ರ ಫೋಟೋ ಒರೆಸೋಕ್ಕೆ ಮತ್ತು ದೇವ್ರ ಸಾಮಗ್ರಿಗಳು ಒರೆಸೋಕ್ಕೆ ಅಂತೇಳಿ 2 ದೇವ್ರ ಬಟ್ಟೆಗಳೊಂದು 2 ತೊಗೊಂಬಂದಿದ್ದೀನಿ. 2-3 ಇದೆ ಅದು.
ಮತ್ತು ಯೆಲ್ಲೋ ಕಲರ್ ದಾರ ಇದು ಒಂದು ತೊಗೊಂಬಂದಿದ್ದೀನಿ, ಒಂದು ಇದು. ಅದಾದ ನಂತರ ಒಂದು ಬಾಕ್ಸಷ್ಟು ಬ್ಲೌಸ್ ಪೀಸನ್ನು ತೊಗೊಂಬಂದಿದ್ದೀನಿ ಸ್ನೇಹಿತರೆ. ನಾನು ಇಲ್ಲಿ ನೋಡಿ ಒಂದು 12 ಪೀಸ್ ಇದೆ, ಒಂದು ಪೂರ್ತಿ ತೊಗೊಂಬಂದಿದ್ದೀನಿ ನಾನು. ನೋಡಿ ಒಂದು ಬಾಕ್ಸು ಬಳೆ ತೊಗೊಂಬಂದಿದ್ದೀನಿ. ಇದರಲ್ಲಿ 10ರಿಂದ 12 ಡಜನ್ ಇರ್ಬೋದು, ಹಾಗಾಗಿ ನಾನು ಒಂದು ಬಾಕ್ಸ್ ತೊಗೊಂಬಂದಿದ್ದೀನಿ ಇದನ್ನು. ಇದು ಒಂದು ಸೆಟ್ ಆಯಿತು. ಇಲ್ಲಿ ನೋಡಿ ಸ್ನೇಹಿತರೆ, ಯಾರ್ಯಾರೆಲ್ಲ ನೀವು ಕೂಡ ಪೂಜಾ ಸಾಮಗ್ರಿ ತರಬೇಕು ಅಂದ್ಕೊಂಡಿದ್ದೀರೋ ಇಷ್ಟು ತೊಗೊಂಬಂದರೆ ಆಯಿತು ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇದರಲ್ಲಿ ಏನಾದರೂ ಇದು ಏನಾದ್ರು ಮಿಸ್ ಆಗಿದರೆ ನೀವು ಕೂಡ ನನಗೆ ತಿಳಿಸಿ, ನಾನು ತೊಗೊಂಬರ್ತೀನಿ. ಇಷ್ಟು ವಸ್ತುಗಳನ್ನು ನಾನು ತೊಗೊಂಬಂದಿದ್ದೀನಿ ಸ್ನೇಹಿತರೆ. ನಾನು ನೋಡಿ ಎಲ್ಲ ಕಾಣಿಸ್ತಿದೆ ಅನ್ಕೋತೀನಿ. ಪ್ರತಿಯೊಂದು ತಂದಿದ್ದೀನಿ ನಾನೆಲ್ಲ ಲೀಸ್ಟ್ ಮಾಡಿ. ಇಲ್ಲಿ ನೋಡಿ